ಕಂಸನ ಕಾಟದಲ್ಲಿ ಏನು ತೊಂದರೆ ಕೊಡ್ತಾರೆ ಹೇಳಿಕೊಡೋಣ ಅಂತ ಎಲ್ಲ ಬೆಳೆಸಿಬಿಟ್ಟಿದ್ದಾರೆ. ಹಾಗೆ ಈ ಏಕಾನಂದ ರೋಹಿಣಿ ಬೆಳೆಸಿಬಿಟ್ಟಿದ್ದಾರೆ. ಹಾಗಾಗಿ ರೋಹಿಣಿಯ ಮನೆಯಲ್ಲಿ ಆ ಮಗು ಬೆಳೆದಿದೆ. ಮುಂದೆ ಯಾರು ಎಲ್ಲರಿಗೂ ಪರಿಚಿತವಾಗಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಕೃಷ್ಣ ಅವರನ್ನು ಅಭಿನಂದಿಸುವುದೆಲ್ಲ ಮಾತ್ರ ಬರುತ್ತೆ. ಅದು ಇಷ್ಟೂ ಸಂಗತಿಯನ್ನ ಎಲ್ಲ ಈಗ ಡಿಲೀಟ್ ಮಾಡಿ ಕೊಚ್ಚಿದ ಅಂತರಿಕಾಲದಲ್ಲಿ ತೆಗೆದುಬಿಟ್ಟಿದ್ದಾರೆ. ತೆಗೆದುಬಿಟ್ಟದ್ರಿಂದ ಅದನ್ನು ಬಹಳ ಇಂಟರ್ನ್ಯಾಷನಲ್ ಎಡಿಷನ್ ಅಂತ ಸುತ್ತಂಕರು ಮಾಡಿದ ಪುಸ್ತಕ ಉಂಟಲ್ಲ, ಅದರಲ್ಲಿ ಇಂಥ ಎಲ್ಲ ಒಳ್ಳೆಯ ಶ್ಲೋಕಗಳನ್ನು ಎಡಿಟ್ ಮಾಡಿಬಿಟ್ಟಿದ್ದಾರೆ. ಎಡಿಟ್ ಮಾಡುವುದೇ ಒಳ್ಳೆ ಪ್ರಾಚೀನ ಶ್ಲೋಕಗಳನ್ನು ಡಿಲೀಟ್ ಮಾಡುವುದು. ಪ್ರಾಚೀನ ಶ್ಲೋಕಗಳೆಲ್ಲ ಡಿಲೀಟ್ ಮಾಡಿಬಿಟ್ಟು ದಟ್ ಬಿಕಮ್ಸ್ ಇಂಟರ್ನ್ಯಾಷನಲ್ ಎಡಿಟಿಂಗ್. ಆದ್ರೆ ಅವರು ಇವತ್ತು ವಿಶ್ವಮಾನ್ಯತೆ ಇದೆ. ಸೂಕ್ಷ್ಮ ಮಹಾಭಾರತದ್ದು ವಿಶ್ವಮಾನ್ಯತೆ ಇದೆ. ಅದು ಕೂಡ ಪ್ರಾಚೀನ ನೀವು ಇನ್ನೊಂದು ತಮಾಷೆ ಹೇಳ್ತಾರೆ. ದೇವಕಿ ಆಚಾರ್ಯ ಹೇಳ್ತಾರೆ ಸ್ವಸಹಜ ಪಿತೃ ಸ್ವಸಹಜ ನಮಸ್ಯ ಒಬ್ಬ ದೇವಕಿ ಅಂತ. ದೇವಕಿ ಕಂಸನಿಗೆ ತಂಗಿರಬಹುದು, ಆಮೇಲೆ ಸೋದರ ಇರಬಹುದು. ಅದು ಹೇಗೆ ಅಂದರೆ ಅದೇ ಕಂಸನ ಅಪ್ಪ ಉಗ್ರಸೇನ ಅವನು ದೇವಕ, ಅವನು ದೇವಕ ಆಹುತನಿಗೆ ದೇವಕನಂದ್ರೆ ಅಜ್ಜ, ದೇವಕಿ ಅಜ್ಜ ಆಹುತನಿಗೆ ಅವನಿಗೆ ಹೆಣ್ಮಗು ಬೇಕು ಅಂತ ಅದರಿಂದ ದೇವಕಿಯಿಂದ ತಕ್ಕೊಂಡು. ಹಾಗಾಗಿ ಆಹುತನಿಂದ ಆಹುತನ ಮಗಳಾದ ಆಹುತನ ಮಗಳ ತಂದೆ ಚಿಕ್ಕ ಸೋರುತ್ತೆ. ಆಮೇಲೆ ದೇವರ ಮಗ ದೇವರ ಶರಣ ತಂಗಿ. ಹಾಗಾಗಿ ಒಂದು ಸಂಬಂಧದ ಪ್ರಕಾರ ತಂಗಿ, ಇನ್ನೊಂದು ಸಂಬಂಧದ ಪ್ರಕಾರ ಅವರು ಸೋದರತೆ. ಯಾಕೆ ಆಚಾರ್ಯ ಬರುವುದು? ಸೋದರತೆ ಆಗಲಿದ್ರೆ ತಂಗಿ ಮಾತ್ರ ಆಗದೆ ಯಾವ ಪುರಾಣಗಳು ಯಾವ ಪುರಾಣದಲ್ಲಿ ದೇವಕಿ ತಂಗಿ ಎಷ್ಟೇ ಕಂಸನ ತಂಗಿ, ದೇವರ ಕಡಮಗಳು ಉಗ್ರಸೇನ ತಮ್ಮಗಳು. ಅದು ಸೋದರತೆ ಅದು ಯಾಕೆ ಹೇಳಿದ್ದಾರೆ? ಆದರೆ ಹರಿವಂಶದ ಹಳೆಯ ಪಾಠದಲ್ಲಿ ಅಲ್ಲಿ ಕಂಸ ಅನ್ಯಾಯವಾಗಿ ಸೇವನೆಯಲ್ಲಿದ್ದೆ ಕ್ಷಮಸ್ವಮಾಂ ಪಿತೃಶ್ವಸಃ ಅಂತ ಸಂಬೋಧನೆ. ಓ ಸೋದರತೆ ಹೇಗೆ ಕ್ಷಮಿಸುವುದನ್ನು ನೋಡ್ತಾನೆ ಕಂಸ. ಈ ಪಾಠ ಇವತ್ತಿಲ್ಲ, ಇವತ್ತು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಇಲ್ಲ, ಪಾಠವೇ ಇಲ್ಲ. ಆ ಶ್ಲೋಕವೇ ಪಾಠ ಅಂದ್ರೆ ಬೇರೆ ಪಾಠ, ಪಿತೃಶ್ಲೋಕ ಅನ್ನೋದು ಶಬ್ದವೇ ಇಲ್ಲ, ಇನ್ನೇನೋ ಪಾಠಾಂತರ ಮಾಡಿ. ಆದರೆ ಹಳೆಯ ವಂಶದಲ್ಲಿ ಪಿತೃಶ್ವಸಃ ಅಂತಿದೆ. ಅದನ್ನು ಕೂಡಿಸುವುದಕ್ಕೋಸ್ಕರ ಆಚಾರ್ಯ ಹೀಗೆ ವಿವರಣೆ ಮಾಡ್ತಾರೆ. ಅಂದರೆ ಎಷ್ಟು ಶಾಸ್ತ್ರಗಳು ನೀವು ಇವತ್ತು ಸಿಕ್ಕಿದ ಎಲ್ಲ ಶಾಸ್ತ್ರಗಳನ್ನು ಓದಿದರೂ ಆಗುತ್ತೆ. ಕಷ್ಟ ಹೇಳೋದು, ಇವತ್ತು ಸಿಕ್ಕಿದ 18 ಪುರಾಣಗಳು ಹರಿವಂಶ ಸಂಪೂರ್ಣ ಪ್ರಿಂಟೆಡ್ ಪುಸ್ತಕ ಇಟ್ಟುಕೊಂಡ್ರು ಕೂಡ ಆಚಾರ್ಯ ಗ್ರಂಥದ ಅರ್ಥ ಹಿಡಿಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಪ್ರಿಂಟೆಡ್ ಆ ಶಬ್ದವೇ ಎಷ್ಟು ಕಷ್ಟ ಇದೆ. ಆಚಾರ್ಯರು ಅದು ಅದು ಲೋಕೋತ್ತರ ಪ್ರತಿಷ್ಠೆ ಎಲ್ಲವರ ಕಣ್ಣಿಂದ ಕಾಣ್ತಿತ್ತು. ಆದರೆ ಅವರು ಯಾಕೆ ಪಿತೃಶ್ವಸ ಕೇಳಿದ್ರು ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ನಮಗೆ ಇವತ್ತು ಪ್ರಿಂಟ್ ಆಗುವ 18 ಪುರಾಣ ಹರಿವಂಶ ಎಲ್ಲ ಓದಬಹುದು. ಆ ಪುರಾಣದ ಪ್ರಾಚೀನ ಹಂತಕ್ಕೆ ಮಾಡಬೇಕು. ಅಲ್ಲಿ ಪಿತೃಶ್ವಸ ಹಾಕಿದೆ. ಇದು ಕಷ್ಟ. ಹೀಗೆ ಎಷ್ಟೋ ಸಂಗತಿಗಳು ಆಚಾರ್ಯ ಯಾಕೆ ಹೇಳಿದ್ರು ಅಂತ ಟ್ರೇಸ್ ಮಾಡಲಿಕ್ಕೆ ಆದಷ್ಟು ಗ್ರಂಥಗಳನ್ನ ಇವತ್ತು ಅಂತರಿತ ಲೋಪ ಮಾಡಿಬಿಟ್ಟಿದ್ದಾರೆ. ಅದರ ಬದಲು ಇನ್ನೇನೋ ಅಲ್ಲಿ ಪಿತೃಶ್ವಸಃ ಕೃತೋ ಏನೋ ಬರ್ತಾರೆ ಶ್ಲೋಕ ಹರಿಯುತ್ತೇಳಿ, ಅದಕ್ಕೆ ಕೃತೋ ಯತ್ನ ಪಿತೃಶ್ವಸಃ ಕೃತೋ ಯತ್ನ ಅಂತ. ಅದಕ್ಕೆ ಈಗ ಪ್ರಿಂಟ್ ಮಾಡಲೇಬೇಕಲ್ಲ. ಮೃತ್ಯೋ ಸ್ವಸಃ ಕೃತೋ ಯತ್ನ ಸ್ವಸಃ ಪಿತೃಶ್ವಸ ಮೃತ್ಯೋ ಸ್ವಸಃ ನೀನು ಒಂದು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದೆ. ಮೃತ್ಯೋ ಯತ್ನ ಮಾಡಿ ಪಿತೃಶ್ವಸ ಅದೇನು ಇದೇ ಪಿತೃಶ್ವಸ ತಪ್ಪಾಗುತ್ತೆ. ಪಿತೃಶ್ವಸ ಆದರೆ ಮೃತ್ಯೋಶ್ವಸ ಅಂತ ಪಾಠ ಮಾಡಿ ಪ್ರಿಂಟ್ ಮಾಡಿಬಿಡ್ತಾರೆ. ಇದೆಲ್ಲ ಅಂದ್ರೆ ಒಂದು ಶಬ್ದ ಅದೇ ಪ್ರಯೋಗ ಮಾಡಿದ್ದನ್ನ ತೀರ್ಮಾನ ಪಾಠ ಯಾವ ತೀರ್ಮಾನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಾನು ತಮಗೆ ಹೇಳ್ತಾ ಇದ್ದೇನೆ. ಬಹಳ ಭಯಂಕರವಾದಂತಹ ಕೆಲಸ. ಯಾವ ಪಾಠ ಒಂದು ಪಾಠ ಪ್ರಿಂಟ್ ಮಾಡಿದ್ರೆ ಅದಕ್ಕೆ ಏನಂತ ಫೋರ್ವಾಲ್ ಮಾಡಿದ್ರೆ ಕೇಳಿದ್ರೆ ಏನು ಆರಾಮ, ಏನ್ ಪಾಠ ಸಿಕ್ಕಿದ್ರು ಅದು ಏನ್ ಅರ್ಥ ಮಾಡಿದ್ರು